ಸ್ಟಾಕ್ ಚಾರ್ಟ್ಗಳು ನೋಡಲು ತುಂಬಾನೇ ಕಾಂಪ್ಲೆಕ್ಸ್ ಆಗಿ ಕಾಣಿಸುತ್ತಾ? ಚಿಂತೆ ಬೇಡ, ಬನ್ನಿ ನಾವೆಲ್ಲ ಸೇರಿ ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಆಗ ಇದು ಅಷ್ಟೊಂದು ಭಯ ಹುಟ್ಟಿಸಲ್ಲ. ಈ ವಿಶ್ಲೇಷಣೆಯಲ್ಲಿ ನಾವು ಟೆಕ್ನಿಕಲ್ ಅನಾಲಿಸಿಸ್ನ ಏಕ್ದಮ್ ಬೇಸಿಕ್ಸ್ ಕಲಿಯೋಣ. ಸರಿ, ಇನ್ಯಾಕೆ ತಡ, ನೇರವಾಗಿ ವಿಷಯಕ್ಕೆ ಬರೋಣ. ಹೌದು, ಕೆಲವೊಮ್ಮೆ ಈ ಚಾರ್ಟ್ಗಳು ನೋಡಿದ್ರೆ ಇದೇನಪ್ಪಾ ಅಂತ ಒಂಥರ ಪಜಲ್ ಥರನೇ ಅನ್ಸ್ಬೋದು. ಆದ್ರೆ ಈ ವಿಶ್ಲೇಷಣೆ ಆ ಪಜಲ್ನ ಮೊದಲ ಕೆಲವು ಪೀಸ್ಗಳನ್ನ ನಿಮ್ಮ ಕೈಗಿಡುತ್ತೆ. ಬನ್ನಿ ಈ ಚಾರ್ಟ್ಗಳನ್ನ ಹೇಗೋದೋದು ಅಂತ ಕಲಿಯೋಣ. ಆಗ ನೋಡಿ, ಅವು ಅಷ್ಟೊಂದು ಕಷ್ಟ ಅಂತ ಅನ್ಸೋದೇ ಇಲ್ಲ. ನೋಡಿ, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕೆ ಮೇಯ್ನ್ ಆಗಿ 2 ದಾರಿಗಳಿದೆ. ಒಂದು ಇನ್ವೆಸ್ಟಿಂಗ್, ಇನ್ನೊಂದು ಟ್ರೇಡಿಂಗ್. ನಾವಿವತ್ತು ಯಾವ ದಾರಿಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನ ಮೊದಲು ಕ್ಲಿಯರ್ ಮಾಡ್ಕೊಂಡ್ಬಿಡೋದು ಬಹಳ ಮುಖ್ಯ. ನೋಡಿ, ಇನ್ವೆಸ್ಟಿಂಗ್ ಅನ್ನೋದು ಒಂದು ಮ್ಯಾರಥಾನ್ ಇದ್ದ ಹಾಗೆ, ಒಂದು ಲಾಂಗ್ ಟರ್ಮ್ ಗೇಮ್. ಇಲ್ಲಿ ನಾವು ಕಂಪನಿಯ ಫಂಡಮೆಂಟಲ್ಸ್ ಅಂದ್ರೆ ಅದರ ಆರೋಗ್ಯ, ಅದರ ಬಿಸ್ನೆಸ್ ಹೇಗಿದೆ ಅಂತ ನೋಡ್ತೀವಿ. ಆದ್ರೆ ಟ್ರೇಡಿಂಗ್ ಅದು ಒಂದು ಸ್ಪ್ರಿಂಟ್, ಶಾರ್ಟ್ ಟರ್ಮ್ ಲಾಭಕ್ಕಾಗಿ ಆಡೋದು. ಇದು ಬಳಸೋ ಭಾಷೆನೇ ಬೇರೆ, ಅದೇ ಟೆಕ್ನಿಕಲ್ ಅನಾಲಿಸಿಸ್. ನಾವು ಟ್ರೇಡಿಂಗ್ನ ಯಾವುದೇ ಟೆಕ್ನಿಕ್ಗಳನ್ನ ಕಲಿಯೋಕು ಮುಂಚೆ ಒಂದು ಬಹಳ ಮುಖ್ಯವಾದ ಎಚ್ಚರಿಕೆ ಇದೆ. ನಮ್ಮ ಬಂಡವಾಳವನ್ನು ಉಳಿಸ್ಕೊಳ್ಳೋಕೆ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೇಬೇಕು. ಮೂಲ ಆಧಾರದಲ್ಲೇ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಲಿಯದೆ ಟ್ರೇಡಿಂಗ್ ಮಾಡೋದು ಅದು 100ಕ್ಕೆ 100% ಜೂಜು. ಗೊತ್ತಾಯ್ತಾ? ಇದೊಂದು ಸ್ಟ್ರಾಟಜಿ ಅಲ್ಲ, ಬದಲಿಗೆ ನಮ್ಮ ಅದೃಷ್ಟದ ಜೊತೆ ಆಡುವೊಂದು ಡೇಂಜರಸ್ ಆಟ ಅಷ್ಟೇ. ಹಾಗಾದ್ರೆ ಈ ಜೂಜಿನಿಂದ ದೂರ ಇರೋದು ಹೇಗೆ? ಉತ್ತರ ನಿಜಕ್ಕೂ ತುಂಬಾನೇ ಸಿಂಪಲ್. ಏನೋ ಗೆಸ್ಟ್ ಮಾಡೋದನ್ನ ಬಿಟ್ಟು ಬೆಲೆ ಹೇಗೆ ಚಲಿಸುತ್ತೆ ಅನ್ನೋ ಅದರ ಮೂಲ ತತ್ವಗಳನ್ನ ಕಲಿಯೋಕೆ ಶುರು ಮಾಡ್ಬೇಕು. ಅದರಲ್ಲಿ ಅತ್ಯಂತ ಪ್ರಮುಖವಾದ ಒಂದರಿಂದ ಶುರು ಮಾಡೋಣ ಬನ್ನಿ. ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ನಾವು ಕಲಿಯಬೇಕಾದ ಅತಿ ಮುಖ್ಯವಾದ ಸ್ಕಿಲ್ ಯಾವುದಪ್ಪ ಅಂದ್ರೆ ಅದು ಮಾರುಕಟ್ಟೆಯ ಒಟ್ಟಾರೆ ದಿಕ್ಕನ್ನ, ಅಂದ್ರೆ ಅದರ ಟ್ರೆಂಡನ್ನ ಗುರುತಿಸೋದು. ಇಲ್ಲಿ ಒಂದು ಸೂಪರ್ ಆದ ಹೋಲಿಕೆ ಇದೆ ನೋಡಿ. ಟ್ರೆಂಡ್ ಜೊತೆ ಟ್ರೇಡ್ ಮಾಡೋದಂದ್ರೆ ಈಗಾಗಲೇ ದೆಹಲಿಯಿಂದ ಪುಣೆಗೆ ಹೊರಟಿರೋ ಟ್ರೈನ್ ಹತ್ತಿದಾಗೆ. ಸಹಜವಾಗಿ ಆ ಟ್ರೈನ್ ಪುಣೆ ತಲುಪೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ? ಅದೇ ಟ್ರೆಂಡ್ ವಿರುದ್ಧ ಹೋಗೋದು ಅಂದ್ರೆ ಸ್ಪೀಡಾಗಿ ಹೋಗ್ತಿರೋ ಟ್ರೈನ್ನಿಂದ ಕೆಳಗೆ ಹರಿದಾಗೆ. ಎಷ್ಟು ರಿಸ್ಕಿ ಅಲ್ವಾ? ಮಾರ್ಕೆಟ್ ಮೂವ್ ಆಗೋಕೆ ಇರೋದೇ 3 ದಾರಿಗಳು. ಒಂದು ಮೇಲ್ಮುಖವಾಗಿ, ಅದನ್ನ ನಾವು ಅಪ್ ಟ್ರೆಂಡ್ ಅಂತೀವಿ. ಇನ್ನೊಂದು ಕೆಳಮುಖವಾಗಿ, ಅದು ಡೌನ್ ಟ್ರೆಂಡ್. ಅಥವಾ ಅಕ್ಕಪಕ್ಕಕ್ಕೆ ಅಷ್ಟೇ ಚಲಿಸೋದು, ಅದನ್ನ ಸೈಡ್ ವೇಸ್ ಅಂತ ಕರಿತೀವಿ. ಅಪ್ ಟ್ರೆಂಡಲ್ಲಿ ಪ್ರೈಸ್ ಮೆಟ್ಲು ಹತ್ತಿದಾಗ ಕಾಣಿಸುತ್ತೆ. ಪ್ರತಿ ಹೊಸ ಹೈ ಅಂದರೆ ಶಿಖರ ಹಳೆ ಹೈಗಿಂತ ಮೇಲಿರುತ್ತೆ. ಹಾಗೆ ಪ್ರತಿ ಹೊಸ ಲೋ ಅಂದರೆ ತಗ್ಗು ಹಳೆ ಲೋಗಿಂತ ಮೇಲೆ ಇರುತ್ತೆ. ಇದನ್ನೇ ಹೈಯರ್ ಹೈಸ್ ಮತ್ತೆ ಹೈಯರ್ ಲೋಸ್ ಅಂತ ಕರೆಯೋದು. ಇದಕ್ಕೆ ತದ್ವಿರುದ್ಧ ಡೌನ್ ಟ್ರೆಂಡ್. ಇಲ್ಲಿ ಪ್ರೈಸ್ ಮೆಟ್ಟಿಲಿಡದ ಹಾಗೆ ಕಾಣಿಸುತ್ತೆ. ಪ್ರತಿ ಹೈ ಹಳೆ ಹೈಗಿಂತ ಕೆಳಗೆ ಇರುತ್ತೆ, ಮತ್ತೆ ಪ್ರತಿ ಲೋ ಕೂಡ ಹಳೆ ಲೋಗಿಂತ ಕೆಳಗೆ ಇರುತ್ತೆ. ಇದು ಬೆಲೆಗಳು ಸತತವಾಗಿ ಕೆಳಗೆ ಹೋಗ್ತಿವೆ ಅನ್ನೋದರ ಸಂಕೇತ. ಸರಿ, ಈಗ ನಮ್ಗೆ ಮಾರ್ಕೆಟ್ ಯಾವ ದಿಕ್ಕಲ್ಲಿ ಹೋಗ್ತಿದೆ ಅಂತ ಗುರುತಿಸೋಕೆ ಬಂತು. ಈಗ ಬನ್ನಿ ಬೆಲೆಗಳನ್ನ ಆಗಾಗ ಕಂಟ್ರೋಲ್ ಮಾಡೋ ಆ ಕಣ್ಣಿಗೆ ಕಾಣದ ನೆಲ ಮತ್ತು ಛಾವಣಿ ಬಗ್ಗೆ ಕಲಿಯೋಣ. ಅದೇ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂದ್ರೆ ಒಂದು ಸೀಲಿಂಗ್ ಅಥವಾ ಛಾವಣಿ ಅಂತ ಅಂದ್ಕೊಳ್ಳಿ. ಬೆಲೆ ಒಂದು ನಿರ್ದಿಷ್ಟ ಲೆವೆಲ್ಗೆ ಬಂದಾಗ ಅದನ್ನ ದಾಟಿ ಮೇಲೆ ಹೋಗೋಕೆ ಪರದಾಡುತ್ತೆ. ಯಾಕಂದ್ರೆ ಆ ಲೆವೆಲ್ನಲ್ಲಿ ಮಾರೋರು ಆಕ್ಟಿವ್ ಆಗ್ತಾರೆ, ಪ್ರಾಫಿಟ್ ಬುಕ್ ಮಾಡ್ತಾರೆ. ಇದರಿಂದ ಪ್ರೈಸ್ ಮೇಲೆ ಪ್ರೆಷರ್ ಬಂದು ಮತ್ತೆ ಕೆಳಗೆ ಬರುತ್ತೆ. ಹಾಗಾಗಿ ರೆಸಿಸ್ಟೆನ್ಸ್ ಅನ್ನೋದು ಒಂದು ಛಾವಣಿ ತರಾನೆ. ಬೆಲೆ ಅದಕ್ಕೆ ತಾಗಿದಾಗ ಒಂದು ಬಾಲ್ ಗೋಡೆಗೆ ಹೊಡೆದು ವಾಪಸ್ ಬರೋ ಥರ ಹೆಚ್ಚಾಗಿ ಕೆಳಗೆ ಪುಟಿಯುತ್ತೆ. ಸಪೋರ್ಟ್ ಇದಕ್ಕೆ ಪಕ್ಕಾ ಉಲ್ಟಾ. ಇದೊಂದು ಫ್ಲೋರ್ ಅಥವಾ ನೆಲದ ಹಾಗೆ. ಬೆಲೆ ಒಂದು ನಿರ್ದಿಷ್ಟ ಲೆವೆಲ್ಗೆ ಇಳಿದಾಗ ಅದಕ್ಕಿಂತ ಕೆಳಗೆ ಬೀಳೋಕೆ ಕಷ್ಟಪಡುತ್ತೆ. ಯಾಕಂದ್ರೆ ಆ ಲೆವೆಲಲ್ಲಿ ಕೊಳ್ಳೋರಿಗೆ ಬೆಲೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಅವರು ಖರೀದಿಸೋಕೆ ಶುರು ಮಾಡಿದಾಗ ಬೆಲೆಗೆ ಸಪೋರ್ಟ್ ಸಿಕ್ಕಿ ಮತ್ತೆ ಮೇಲೇರಲು ಶುರುವಾಗುತ್ತೆ. ಹಾಗಾಗಿ ಸಪೋರ್ಟ್ ಅನ್ನೋದು ಒಂದು ಸೇಫ್ಟಿ ನೆಟ್ ಅಥವಾ ನೆಲ ಇದ್ದ ಹಾಗೆ. ಕೊಳ್ಳೋರು ಮಾರ್ಕೆಟ್ಗೆ ಎಂಟ್ರಿ ಕೊಡೋದ್ರಿಂದ ಅದು ಬೆಲೆ ಮತ್ತಷ್ಟು ಕುಸಿಯದಂತೆ ತಡೆಯುತ್ತೆ, ಒಂದು ರೀತಿ ಬೆಂಬಲ ಕೊಡುತ್ತೆ. ಸರಿ, ಈ ಟ್ರೆಂಡ್, ಸಪೋರ್ಟ್, ರೆಸಿಸ್ಟೆನ್ಸ್ ಅನ್ನೋ ಥಿಯರಿಯೆಲ್ಲ ಓಕೆ. ಆದ್ರೆ ಇದೆಲ್ಲ ಒಂದು ಚಾರ್ಟ್ ಮೇಲೆ ನಿಜಕ್ಕೂ ಹೇಗೆ ಕಾಣಿಸುತ್ತೆ? ಬನ್ನಿ ಒಂದು ಸಿಂಪಲ್ ಚಾರ್ಟ್ನಲ್ಲಿ ನೋಡೋಣ. ಒಂದು ಸ್ಟಾಕ್ನ ಹಳೆ ಹಿಸ್ಟ್ರಿ ನೋಡಿ, ಬೆಲೆ ಎಲ್ಲೆಲ್ಲಿಂದ ವಾಪಸ್ ಬಂದಿದೆ ಅಂದ್ರೆ ರಿವರ್ಸ್ ಆಗಿದೆ ಅಂತ ಗಮನಿಸಿ. ಕನಿಷ್ಠ 2 ಹೈ ಪಾಯಿಂಟ್ಸ್ಗಳನ್ನು ಸೇರಿಸಿ ಒಂದು ಗೆರೆ ಎಳೆದ್ರೆ ಅದು ರೆಸಿಸ್ಟೆನ್ಸ್ ಲೈನ್. ಅದೇ ರೀತಿ ಕನಿಷ್ಠ 2 ಲೋ ಪಾಯಿಂಟ್ಸ್ಗಳನ್ನು ಸೇರಿಸಿದ್ರೆ ಅದು ಸಪೋರ್ಟ್ ಲೈನ್. ಇದು ಮುಂದೆ ಬೆಲೆ ಎಲ್ಲಿ ತಿರುವು ಪಡಿಬೋದು ಅಂತ ಅಂದಾಜಿಸೋಕೆ ಹೆಲ್ಪ್ ಮಾಡುತ್ತೆ. ಇಷ್ಟೆಲ್ಲ ಥಿಯರಿ ಕಲಿಯೋದು ಮೊದಲನೇ ಸ್ಟೆಪ್ ಅಷ್ಟೇ. ಆದ್ರೆ ನಿಜವಾದ ಕಲಿಕೆ ಶುರುವಾಗೋದೇ ಪ್ರಾಕ್ಟೀಸ್ ಮಾಡಿದಾಗ, ಅದು ಕೂಡ ₹1 ರಿಸ್ಕ್ ಇಲ್ಲದೆ. ಒಂದು ವಿಷಯ ನೆನ್ಪಿರ್ಲಿ,
ಇದು ಕಲಿಕೆಯ ಮೊದಲ ಹಂತ ಮಾತ್ರ. ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ಒಂದು ದೊಡ್ಡ ಸಮುದ್ರ. ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳು, ಇಂಡಿಕೇಟರ್ಸ್ಗಳು, ಹೀಗೆ ಕಲಿಯೋದು ಇನ್ನೂ ತುಂಬಾನೇ ಇದೆ. ಹಾಗಾದ್ರೆ ಇಲ್ಲಿದೆ ನಿಮ್ಗೊಂದು ಮೊದಲನೇ ಮಿಷನ್. ಸದ್ಯಕ್ಕೆ ರಿಯಲ್ ಮನಿ ಹಾಕೋ ಯೋಚನೆನೇ ಮಾಡಬೇಡಿ. ಬದಲಿಗೆ ಕನಿಷ್ಠ 30 ಬೇರೆ ಬೇರೆ ಸ್ಟಾಕ್ಗಳನ್ನು ಅನಲೈಸ್ ಮಾಡಿ ಪೇಪರ್ ಟ್ರೇಡಿಂಗ್ ಪ್ರಾಕ್ಟೀಸ್ ಮಾಡಿ. ಈ ಪ್ರಾಕ್ಟೀಸ್ನ ಉದ್ದೇಶ ಏನು ಗೊತ್ತಾ? ಇದು ನಿಮ್ಮ ಕಣ್ಣುಗಳಿಗೆ ಕೊಡುವ ಟ್ರೈನಿಂಗ್. ಲೈವ್ ಮಾರ್ಕೆಟ್ನಲ್ಲಿ ಈ ಪ್ಯಾಟರ್ನ್ಗಳನ್ನ ಗುರುತಿಸೋಕೆ ಕಲಿಯೋದು. ಇದರಿಂದ ನಿಮ್ಮ ಅನುಭವ, ನಿಮ್ಮ ಆತ್ಮವಿಶ್ವಾಸ ಎರಡೂ ಜಾಸ್ತಿಯಾಗುತ್ತೆ. ಹೇಳಿದ ಹಾಗೆ 1000 ಮೈಲಿಗಳ ಪ್ರಯಾಣ ಶುರುವಾಗೋದು ಒಂದೇ ಹೆಜ್ಜೆಯಿಂದ. ಹಾಗೆಯೇ ಚಾರ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳೋ ನಿಮ್ಮ ಈ ಜರ್ನಿ ಶುರುವಾಗೋದು ನೀವಾಯ್ಕೆ ಮಾಡೋ ಒಂದೇ ಒಂದು ಸ್ಟಾಕ್ನಿಂದ. ಹಾಗಾದ್ರೆ ಹೇಳಿ, ಯಾವ ಸ್ಟಾಕ್ನಿಂದ ಈ ಕಲಿಕೆಯನ್ನ ಶುರು ಮಾಡ್ತಿದ್ದೀರಾ?